ಮಹಿಳಾ ಅಧಿಕಾರಿಗೆ ಆವಾಜ್ ಹಾಕಿ ಅಟ್ಟಹಾಸ ಮೆರೆದಿದ್ದ ಧಮ್ಕಿ ವೀರನಿಗೆ ಕಾಂಗ್ರೆಸ್ ಪಕ್ಷ ಬಿಗ್ ಶಾಕ್ ಅನ್ನು ನೀಡಿದೆ. ಪುಡಾರಿ ಮುಖಂಡನನ್ನ ಕಿಕ್ಔಟ್ ಮಾಡಿದೆ. ಇದರ ಜೊತೆಗೆ ಸಸ್ಪೆಂಡ್ ಮಾಡಿದರೆ ಆಯ್ತಾ, ನೀವು ಜನರನ್ನ ಯಾಮಾರಿಸೋದಕ್ಕೆ ಹೋಗಬೇಡಿ, ನಾವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಪಕ್ಷದಿಂದನೇ ಆಚೆ ಆಗ್ಬಿಟ್ಟಿದ್ದೀವಿ, ಇದು ಸಾಲದೇ ಇಲ್ಲ. ಪೌರಾಯುಕ್ತಿಗೆ ಧಮ್ಕಿ ಹಾಕೋದಕ್ಕೆ ಇವನು ಯಾರು? ಈತನನ್ನು ಅರೆಸ್ಟ್ ಮಾಡಬೇಕು, ಒದ್ದು ಒಳ ಹಾಕುವಂತ ಕೆಲಸ ಆಗಬೇಕು. ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ಆ ನಂಬಿಕೆ ಇನ್ನೂ ಇದೆ ನಮಗೆ. FIR ಆಗಿ ಎಷ್ಟು ದಿನ ಆಯಿತು, ಈ ಘಟನೆ ನಡೆದ ಎಷ್ಟು ದಿನ ಆಯಿತು, ಇನ್ನೂ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಅಮಾನತ್ತು ಒಂದೇ ಪರಿಹಾರ ಅಲ್ಲ, ಆತನನ್ನು ಅರೆಸ್ಟ್ ಮಾಡಬೇಕು, ಆವಾಗ ಶಾಬಾಷ್ ಸರ್ಕಾರ ಅಂತ ಜನ ಹೇಳ್ತಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಂತ ಅಧಿಕಾರಿಗಳ ಗೌರವ ಉಳಿಸ್ತಕ್ಕಂತ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಒಳ್ಳೆ ಕಾರ್ಯಕರ್ತ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಿಂದಿಸಿದ್ದ ಪ್ರಕರಣದ ರಾಜ್ಯದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಮಾಡಿತ್ತು. ಇದೀಗ ಕೊನೆಗೂ ಎಚ್ಚೆತ್ತ ಕಾಂಗ್ರೆಸ್ ಪಕ್ಷ ರಾಜೀವ್ ಗೌಡನನ್ನ ಪಕ್ಷದಿಂದ ಹೊರಹಾಕಿದೆ. ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತ್ತು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಇಂಪ್ಯಾಕ್ಟ್. ಧಮ್ಕಿ ವೀರ ರಾಜೀವ್ ಗೌಡನಿಂದಾದ ಮುಖಭಂಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೊನೆಗೂ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದೆ. ರಾಜೀವ್ ಗೌಡ ವಿರುದ್ಧ ರಿಪಬ್ಲಿಕ್ ಕನ್ನಡ ಘಟನೆ ನಡೆದ ದಿನದಿಂದಲೂ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ರಾಜೀವ್ ಗೌಡ ಕರಾಳ ಮುಖ ಬಯಲು ಮಾಡಿತ್ತು. ಇದೀಗ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಳಿಕ ಕೆಪಿಸಿಸಿ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ ಪೌರಾಯುಕ್ತೆ, ಕಾಂಗ್ರೆಸ್ ಇವತ್ತು ಎಚ್ಚೆತ್ತುಕೊಂಡಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಅವರು ಯಾರು ಇದ್ದಾರೆ, ಹೂಎವರ್ ಹ್ಯಾಸ್ ಟೇಕನ್ ದ ಡಿಸಿಷನ್, ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಸರ್. ಅವರು ನಮ್ಗಳಿಗೆ ಅಧಿಕಾರಿಗಳಿಗೆ ಈ ತರ ಒಂದು ಸಪೋರ್ಟಿವ್, ದೇ ಹ್ಯಾವ್ ಆಲ್ಸೋ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಆಲ್ ದ ಐ ಮೀನ್ ಲೈಕ್ ದ ವುಮೆನ್ ಸೆಕ್ಷನ್ mainly. The entire government officer section who had to undergo all such different stages. We are very thankful to them, sir. ರಾಜೀವ್ ಗೌಡ ಬಂಧನಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನ ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಇದು ಪಕ್ಷ ಇವತ್ತು ಸರ್ಕಾರ ಮತ್ತು ಪಕ್ಷ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಅಧಿಕಾರಿ ವರ್ಗದ ಸಹಕಾರ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅಂತ ಅಧಿಕಾರಿಗಳ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ರಾಜೀವ್ ಗೌಡ ಕಿಕ್ಔಟ್ ಆಯಿತು, ಬಂಧನ ಯಾವಾಗ? ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರ ಶ್ರೀರಕ್ಷೆ? ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಪೌರುಷ ತೋರಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡ ಈಗ ಬಿಲಾ ಸೇರಿದ್ದಾನೆ. ಶಿಡ್ಲಘಟ್ಟದಲ್ಲಿ ತಾನು ಆಡಿದ್ದೇ ಆಟ ಅಂತ ಆಟಾಟೋಪ ಮೆರಿತಾ ಇದ್ದ ಕಾಂಗ್ರೆಸ್ ಮುಖಂಡ ಅಡಗಿ ಕೂತಿದ್ದಾನೆ. ಧಮ್ಕಿ ಹಾಕಿ 11 ದಿನಗಳೇ ಕಳೆದು ಹೋಗಿದೆ. ರಾಜೀವ್ ಗೌಡನ ವಿರುದ್ಧ FIR ದಾಖಲಾಗಿ 9 ದಿನಾನೇ ಕಳೆದಿದೆ. ಇಷ್ಟಾದ್ರೂ ಪರಾರಿ ವೀರನ ಬಂಧನ ಮಾತ್ರ ಆಗಿಲ್ಲ. ಹಾಗಾದ್ರೆ ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರು ರಕ್ಷಣೆ ನೀಡುತ್ತಿದ್ದಾರೆ? ಇವನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆಯೂ ಎದ್ದಿದೆ. ರಾಜೀವ್ ಒಳ್ಳೆ ಕಾರ್ಯಕರ್ತ ಅಲ್ಲ, ಕೆಟ್ಟ ಕಾರ್ಯಕರ್ತ. ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಯಾರೇ ಬೆಂಬಲಿಸಿದ್ರು ಆತ ಮಾಡಿದ್ದು ಅಪರಾಧ. ಇದು ಅಕ್ಷಮ್ಯ ಅಪರಾಧ. ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ, ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ರಾಜೀವ್ ಗೌಡ ಸಸ್ಪೆಂಡ್ ಮಾತ್ರ ಸಾಕಾಗುವುದಿಲ್ಲ, ಸರ್ಕಾರ ಕೂಡಲೇ ರಾಜೀವ್ನನ್ನ ಬಂಧಿಸಬೇಕಾಗಿದೆ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತವನನ್ನ ಕಂಬಿ ಹಿಂದೆ ತಳ್ಳಬೇಕಾಗಿದೆ. ರಾಜೀವ್ ಗೌಡ ಅರೆಸ್ಟ್ ಆಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಸ್ಪೆಂಡ್ ಮಾಡಿದರೆ ಆಯ್ತಾ, ನೀವು ಜನರನ್ನ ಯಾಮಾರಿಸೋದಕ್ಕೆ ಹೋಗಬೇಡಿ, ನಾವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ, ಪಕ್ಷದಿಂದನೇ ಆಚೆ ಆಗ್ಬಿಟ್ಟಿದ್ದೀವಿ, ಇದು ಸಾಲದೇ ಇಲ್ಲ. ಪೌರಾಯುಕ್ತಿಗೆ ಧಮ್ಕಿ ಹಾಕೋದಕ್ಕೆ ಇವನು ಯಾರು? ಈತನನ್ನು ಅರೆಸ್ಟ್ ಮಾಡಬೇಕು, ಒದ್ದು ಒಳ ಹಾಕುವಂತ ಕೆಲಸ ಆಗಬೇಕು. ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ಆ ನಂಬಿಕೆ ಇನ್ನೂ ಇದೆ ನಮಗೆ. FIR ಆಗಿ ಎಷ್ಟು ದಿನ ಆಯಿತು, ಈ ಘಟನೆ ನಡೆದ ಎಷ್ಟು ದಿನ ಆಯಿತು, ಇನ್ನೂ ಅರೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಅಮಾನತ್ತು ಒಂದೇ ಪರಿಹಾರ ಅಲ್ಲ, ಆತನನ್ನು ಅರೆಸ್ಟ್ ಮಾಡಬೇಕು, ಆವಾಗ ಶಾಬಾಷ್ ಸರ್ಕಾರ ಅಂತ ಜನ ಹೇಳ್ತಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ.
ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೀಳ್ತೀರಿ ಅಂತ ಅಧಿಕಾರಿಗಳ ಗೌರವ ಉಳಿಸ್ತಕ್ಕಂತ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಒಳ್ಳೆ ಕಾರ್ಯಕರ್ತ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಿಂದಿಸಿದ್ದ ಪ್ರಕರಣದ ರಾಜ್ಯದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಮಾಡಿತ್ತು. ಇದೀಗ ಕೊನೆಗೂ ಎಚ್ಚೆತ್ತ ಕಾಂಗ್ರೆಸ್ ಪಕ್ಷ ರಾಜೀವ್ ಗೌಡನನ್ನ ಪಕ್ಷದಿಂದ ಹೊರಹಾಕಿದೆ. ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತ್ತು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯ ಇಂಪ್ಯಾಕ್ಟ್. ಧಮಕಿ ವೀರ ರಾಜೀವ್ ಗೌಡನಿಂದಾದ ಮುಖಭಂಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೊನೆಗೂ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದೆ. ರಾಜೀವ್ ಗೌಡ ವಿರುದ್ಧ ರಿಪಬ್ಲಿಕ್ ಕನ್ನಡ ಘಟನೆ ನಡೆದ ದಿನದಿಂದಲೂ ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ರಾಜೀವ್ ಗೌಡ ಕರಾಳ ಮುಖ ಬಯಲು ಮಾಡಿತ್ತು. ಇದೀಗ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಳಿಕ ಕೆಪಿಸಿಸಿ ರಾಜೀವ್ ಗೌಡನನ್ನ ಕಿಕ್ಔಟ್ ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ ಪೌರಾಯುಕ್ತೆ, ಕಾಂಗ್ರೆಸ್ ಇವತ್ತು ಎಚ್ಚೆತ್ತುಕೊಂಡಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಅವರು ಯಾರು ಇದ್ದಾರೆ, whoever has taken the decision, I'm thankful to them, sir. ಅವರು ನಮ್ಗಳಿಗೆ ಅಧಿಕಾರಿಗಳಿಗೆ ಈ ತರ ಒಂದು ಸಪೋರ್ಟಿವ್, they have also come forward to support all the the women section mainly. Here to the entire government officer section who had to undergo all such different stages. We are very thankful to them, sir. ರಾಜೀವ್ ಗೌಡ ಬಂಧನಕ್ಕೆ ಸಿದ್ಧತೆ ಮಾಡುತ್ತಿದ್ದಾರೆ. ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅವರು ಅದಕ್ಕೆ ಉತ್ತರ ಕೊಡದೇ ಇದ್ದ ಕಾರಣದಿಂದ ಈಗ ಅವರನ್ನ ಪಕ್ಷದಿಂದ ಅಮಾನತನ್ನ ಮಾಡಲಾಗಿದೆ. ಇದು ಪಕ್ಷ ಇವತ್ತು ಸರ್ಕಾರ ಮತ್ತು ಪಕ್ಷ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕಾದ್ರೆ ಅಧಿಕಾರಿ ವರ್ಗದ ಸಹಕಾರ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅಂತ ಅಧಿಕಾರಿಗಳ ಒಂದು ಗೌರವ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ರಾಜೀವ್ ಗೌಡ ಕಿಕ್ಔಟ್ ಆಯಿತು. ಬಂಧನ ಯಾವಾಗ? ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರ ಶ್ರೀರಕ್ಷೆ? ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಪೌರುಷ ತೋರಿಸಿದ್ದ ಧಮಕಿ ವೀರ ರಾಜೀವ್ ಗೌಡ ಈಗ ಬಿಲಾ ಸೇರಿದ್ದಾನೆ. ಶಿಡ್ಲಘಟ್ಟದಲ್ಲಿ ತಾನು ಆಡಿದ್ದೇ ಆಟ ಅಂತ ಆಟಾಟೋಪ ಮೆರಿತಾ ಇದ್ದ ಕಾಂಗ್ರೆಸ್ ಮುಖಂಡ ಅಡಗಿ ಕೂತಿದ್ದಾನೆ. ಧಮಕಿ ಹಾಕಿ 11 ದಿನಗಳೇ ಕಳೆದು ಹೋಗಿದೆ. ರಾಜೀವ್ ಗೌಡನ ವಿರುದ್ಧ ಎಫ್ಐಆರ್ ದಾಖಲಾಗಿ 9 ದಿನಾನೇ ಕಳೆದಿದೆ. ಇಷ್ಟಾದ್ರೂ ಪರಾರಿ ವೀರನ ಬಂಧನ ಮಾತ್ರ ಆಗಿಲ್ಲ. ಹಾಗಾದ್ರೆ ಮಹಿಳಾ ಅಧಿಕಾರಿ ನಿಂದಕನಿಗೆ ಯಾರು ರಕ್ಷಣೆ ನೀಡುತ್ತಿದ್ದಾರೆ? ಇವನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆಯೂ ಎದ್ದಿದೆ. ರಾಜೀವ್ ಒಳ್ಳೆ ಕಾರ್ಯಕರ್ತ ಅಲ್ಲ, ಕೆಟ್ಟ ಕಾರ್ಯಕರ್ತ. ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನ ಸರಿಯಾಗಿ ಅವ್ನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ಯಾರೇ ಬೆಂಬಲಿಸಿದ್ರು ಆತ ಮಾಡಿದ್ದು ಅಪರಾಧ. ಇದು ಅಕ್ಷಮ್ಯ ಅಪರಾಧ. ಯಾರೇ ಆಗಲಿ ಅಕ್ಷಮ್ಯ ಅಪರಾಧ ಆಗಿದ್ದಾಗ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ. ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ರಾಜೀವ್ ಗೌಡ ಸಸ್ಪೆಂಡ್ ಮಾತ್ರ ಸಾಕಾಗುವುದಿಲ್ಲ. ಸರ್ಕಾರ ಕೂಡಲೇ ರಾಜೀವ್ನನ್ನ ಬಂಧಿಸಬೇಕಾಗಿದೆ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತವನನ್ನ ಕಂಬಿ ಹಿಂದೆ ತಳ್ಳಬೇಕಾಗಿದೆ. ರಾಜೀವ್ ಗೌಡ ಅರೆಸ್ಟ್ ಆಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.